ಬಂಡೆಮಠದ ಬಸವಲಿಂಗ ಶ್ರೀ ಆತ್ಮಹತ್ಯೆ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಆ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಆದರೆ ಎಫ್ಐಆರ್ ನಲ್ಲಿ ಯಾವೊಬ್ಬ ಆರೋಪಿಯ ಹೆಸರು ದಾಖಲಾಗಿಲ್ಲ. ಡೆತ್ ನೋಟ್ ನಲ್ಲಿ ಹಲವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆಯಂತೆ. ಆದರೆ ಡೆತ್ ನೋಟ್ ನಲ್ಲಿ ಇರೋರ ಹೆಸರು ಎಫ್ಐಆರ್ ನಲ್ಲಿ ದಾಖಲಾಗಿಲ್ಲ. ಮಾಗಡಿ ತಾಲೂಕಿನ ಕುದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರೋದು. ಕುದೂರು ಪೊಲೀಸ್ ಠಾಣೆಯ ನಿರೀಕ್ಷಕ ಎಪಿ ಕುಮಾರ್ ಅವರು ದೂರನ್ನು ಕೊಟ್ಟಿರ್ತಾರೆ. ಆ ದೂರಿನ ಆಧಾರದ ಮೇಲೆನೆ ಎಫ್ಐಆರ್ ಮಾಡ್ಕೊಂಡಿದ್ದಾರೆ. ಆದರೆ ಡೆತ್ ನೋಟ್ ನಲ್ಲಿ ಏನಿದೆ ಅಂತ ಈ ಕ್ಷಣಕ್ಕೂ ಕೂಡ ಪೊಲೀಸರು ಬಹಿರಂಗ ಪಡಿಸ್ತಾ ಇಲ್ಲ. ಮತ್ತೆ ಡೆತ್ ನೋಟ್ ಅಲ್ಲಿ ಹಲವರ ಹೆಸರು ಉಲ್ಲೇಖ ಆಗಿದ್ರು ಕೂಡ ಎಫ್ಐಆರ್ ನಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಹಾಗಾದ್ರೆ ಎಫ್ಐಆರ್ ನಲ್ಲಿ ಏನಿದೆ? ಪೊಲೀಸರೇ ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡ್ಕೊಂಡಿರ್ತಾರೆ. ದೂರು ಆಧರಿಸಿ ಈಗ ಎಫ್ಐಆರ್ ಆಗಿದೆ. ಆ ಎಫ್ಐಆರ್ ಪ್ರಕಾರ ಪ್ರತಿ ನಮಗೆ ಲಭ್ಯವಾಗಿದೆ. ದಿನಾಂಕ 24/10/2022 ಬೆಳಗ್ಗೆ 7 ಗಂಟೆ ಸಮಯಕ್ಕೆ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಣಾ ಸರಹದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಬಂಡೆಮಠದ ಸ್ವಾಮೀಜಿಗಳು ವಾಸವಿದ್ದ ರೂಮ್ನಲ್ಲಿ ನೇಣು ಹಾಕೊಂಡು ಮೃತಪಟ್ಟಿರುತ್ತಾರೆ ಅಂತ ವಿಚಾರ ತಿಳಿದು ಬಂದು ಖುದ್ದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಬಂಡೆಮಠ ಸ್ವಾಮೀಜಿಗಳಾದ ಶ್ರೀ ಬಸವಲಿಂಗ ಸ್ವಾಮಿ ಅವರು ರೂಮ್ನಲ್ಲಿದ್ದ ಕಿಟಕಿಗೆ ನೇಣು ಹಾಕೊಂಡು ಮೃತಪಟ್ಟಿದ್ದು, ಈ ಬಗ್ಗೆ ಬಂಡೆಮಠದ ಶಾಲಾ ಶಿಕ್ಷಕರಾದ ಶ್ರೀ ರಮೇಶ್ ಅವರು ದೂರು ಕೊಟ್ಟಿರ್ತಾರೆ. ಪರಿಶೀಲನೆ ಮಾಡಲಾಗಿ ಸ್ವಾಮಿ ಅವರು ಸುಮಾರು 25 ವರ್ಷಗಳಿಂದ ಮಠದ ಪೀಠಾಧ್ಯಕ್ಷರಾಗಿದ್ದು ಈ ಮಠದ ವಸತಿ ಗೃಹದಲ್ಲಿ ವಾಸ ಮಾಡಿಕೊಂಡಿರ್ತಾರೆ. 23ನೇ ತಾರೀಕು 10 ಅಂದರೆ ಇದೇ ತಿಂಗಳು 23ನೇ ತಾರೀಕು ಸಂಜೆ 5 ಗಂಟೆ ಸಮಯದಲ್ಲಿ ಶ್ರೀಗಳನ್ನ ಅವ್ರು ಮಾತಾಡಿಸ್ಕೊಂಡು ಮನೆಗೆ ಹೋಗಿದ್ರು ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು 24ನೇ ತಾರೀಕು ಬೆಳಗ್ಗೆ 6 ಗಂಟೆ 10 ನಿಮಿಷ, ಬಹುಶಃ 6ರಿಂದ 10 ಗಂಟೆ ಆ ಟೈಮ್ನಲ್ಲಿ ಆ ಮಠದಲ್ಲಿ ಕೆಲಸ ಮಾಡುವಂಥ ಅಂಬರೀಶ್ ಅಂಬಣ್ಣ ಫೋನ್ ಮಾಡಿ ಬುದ್ಧಿಯವರು ಫೋನ್ ತೆಗಿತಾ ಇಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿರ್ತಾರಂತೆ. ಸೊ ಅವ್ರು ಫೋನ್ ಮಾಡಿ ವಿಷಯ ತಿಳಿಸಿದ್ರಲ್ಲ, ಆ ಮಾಹಿತಿ ಆಧಾರದ ಮೇಲೆ ಸ್ಥಳಕ್ಕೆ ಬಂದು ನೋಡಿದಾಗ ಮಲಗಿದ್ದ ಕೊಠಡಿಯ ಬಾಗಿಲು ತಟ್ಟಿದ್ದು ಬಾಗಿಲನ್ನು ಅವರು ತೆಗೆಯದ ಕಾರಣ ಆ ಹಿಂಭಾಗದಲ್ಲಿ ಹೋಗಿ ಓಪನ್ ಮಾಡಿ ನೋಡಿದಾಗ ಕಿಟಕಿಗೆ ನೇಣು ಹಾಕೊಂಡಿರುವುದು ಗೊತ್ತಾಗಿರುತ್ತೆ. ಎಲ್ಲ ಅಂಶಗಳನ್ನು ಎಫ್ಐಆರ್ನಲ್ಲಿ ತಿಳಿಸಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಹೆಸರುಗಳನ್ನು ಮೆನ್ಷನ್ ಮಾಡಿಲ್ಲ. ಆದರೆ ಡೆತ್ ನೋಟಲ್ಲಿ ಒಂದಿಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಡೆತ್ ನೋಟ್ 2 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ರು ಸ್ವಾಮೀಜಿ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ 1 ಪೇಜ್ ಲಭ್ಯವಾಗಿದೆ. ಅದರಲ್ಲಿ ಏನೇನು ಬರೆದಿದ್ದಾರೆ ಬಂಡೆಮಠದ ಶ್ರೀಗಳು ಡೆತ್ ನೋಟಲ್ಲಿ? ಪೂಜ್ಯರಲ್ಲಿ ಭಕ್ತರಲ್ಲಿ ನನ್ನ ಕೊನೆಯ ನಿವೇದನೆ. ನಾನು ಈ ಮಠದ ಉತ್ತರಾಧಿಕಾರಿಯಾಗಿ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. 25 ವರ್ಷ ಕಾಲ ನಾನು ಹೇಗಿದ್ದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಇಷ್ಟು ದಿನ ನಾನು ಈ ಮಠದ ಒಬ್ಬ ನಿಷ್ಠಾವಂತ ಸೇವಕನಾಗಿ ಕರ್ತವ್ಯವನ್ನ ಮಾಡಿದ್ದೀನಿ. ಇದೆಲ್ಲ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಸೇವಕನಾಗಿ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಠದ ಕೆಲಸಗಳನ್ನು ಜವಾಬ್ದಾರಿಯನ್ನ ನಾನು ನಿರ್ವಹಿಸಿದ್ದೀನಿ. ಸಿದ್ಧಗಂಗಾ ಶ್ರೀಗಳ ಪ್ರೀತಿ ಪಾತ್ರನಾಗಿ ನಾನು ಇದೆಲ್ಲ ಮಾಡಿದ್ದೀನಿ. ಮಠವನ್ನು ಎಂದೂ ಕೂಡ ನಾನು ದುರುಪಯೋಗ ಪಡಿಸ್ಕೊಂಡಿಲ್ಲ. ವೈಯಕ್ತಿಕ ಜೀವನಕ್ಕೆ ಮಠದ ಆಸ್ತಿಯನ್ನ ಎಂದೂ ಕೂಡ ನಾನು ಖರ್ಚು ಮಾಡಿಲ್ಲ. ಇದನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಎಲ್ಲವನ್ನ ಮಠದ ಕಾರ್ಯಗಳಿಗೆ ನಾನು ವಿನಿಯೋಗ ಮಾಡಿದ್ದೀನಿ. ಸ್ವಾಮೀಜಿ ಮೇಲೆ ಇದು ಕೂಡ ಒಂದು ದೊಡ್ಡ ಆರೋಪ ಕೇಳಿ ಬಂದಿತ್ತು. ಅದ್ರ ಚರ್ಚೆ ಆಗ್ತಾ ಇತ್ತು. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ ಎಲ್ಲವನ್ನ ಮಠದ ಕಾರ್ಯಗಳಿಗೆ ನಾನು ವಿನಿಯೋಗ ಮಾಡಿದ್ದೀನಿ, ಅಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ, ಬದುಕಿದ್ದೀನಿ. ಈಗ ಮನಸ್ಸಿಗೆ ನೋವಾಗೋದಕ್ಕೆ ಒಂದು ಸಂಗತಿ ಇದೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಕೆಟ್ಟ ವಿಚಾರಗಳನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ. ಇದು ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ. 25 ವರ್ಷ ಇಂತಹ ಕಷ್ಟಗಳ ಮಧ್ಯೆ ನಾನು ಬಂದಿದ್ದೀನಿ. ಎಲ್ಲ ನೋವುಗಳನ್ನು ಸಹಿಸ್ಕೊಳ್ತಾ ಇದ್ದೆ. ಸಿದ್ಧಗಂಗಾ ಪೂಜ್ಯರ ದರ್ಶನದಿಂದ ಎಲ್ಲ ಮುಕ್ತಿಯಾಗ್ತಾ ಇತ್ತು. ಪೂಜ್ಯರು ಎಷ್ಟೋ ಬಾರಿ ಧರ್ಮ ತುಂಬಿ ಸಿದ್ಧಿಸಿದ್ದಾರೆ. ಎಲ್ಲ ಮರೆತು ನನ್ನ ಕೆಲಸ ಮಾಡ್ತಾ ಇದ್ದೆ. ನಾನು ಅದ್ರ ಕಡೆ ಗಮನ ಕೊಡ್ತಾ ಇದ್ದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಷ್ಟಗಳು ಬೇರೆ ಬೇರೆ ರೂಪ ಪಡ್ಕೊಳ್ತಾ ಇದೆ. ನನಗೆ ಗೊತ್ತಿಲ್ಲದ ವ್ಯಕ್ತಿಗಳು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ನಾನು ಎಲ್ಲ ಸಂಕೋಲೆಗಳಿಂದ ದೂರ ಇದ್ದೆ. ಸಂಕೋಲೆಗಳಿಗೆ ಸಿಗದೆ ಇಷ್ಟು ದಿನ ನಾನು ಎಚ್ಚರವಾಗಿದ್ದೆ. ಆದರೆ ಶತ್ರುಗಳ ನಿರಂತರ ಪ್ರಯತ್ನದಿಂದ ನನಗೆ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಅವರು ಡೆತ್ ನೋಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇನ್ನೊಂದು ಪೇಜ್ ಕೂಡ ಅವ್ರು ಬರೆದಿದ್ದಾರೆ. ಆ ಪ್ರತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ.